ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರವಿ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ ಚಾನಲ್. ಈ ವಿಡಿಯೋದಲ್ಲಿ ಗೀಜರ್ ಕಾಯಿಲ್ ಸುಟ್ಟಾಗಿದೆ. ಆ ಕಾಯಿಲನ್ನು ಯಾವ ಥರ ಚೇಂಜ್ ಮಾಡೋದು ಅಂತ ನಾನು ನೋಡಿಸ್ತೀನಿ. ನೋಡ್ಸೋದಕ್ಕಿಂತ ಮುಂಚೆ ಈ ವಿಡಿಯೋ ಎಲ್ಲ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ, ಇದ್ರಾಗಿರೋ ಕಾಯಿಲ್ ತೆಗಿಬೇಕಂದ್ರೆ ನಾವು ಫಸ್ಟು ಇದ್ರಾಗಿರೋ ನೀರೆಲ್ಲ ಖಾಲಿ ಮಾಡಬೇಕು. ಕಾಯಿಲ್ ತೆಗಿಬೇಕಾದ್ರೆ ಅದೇ ಆಟೋಮೆಟಿಕಾಗಿ ನೀರೆಲ್ಲ ಖಾಲಿ ಆಗೋಗುತ್ತೆ. ನಾನೇನು ಮಾಡ್ತಾ ಇದ್ದೀನಿ, ಈ ಕಾಯಿಲ್ ತೆಗಿಯೋಕೆ ಹೋದರೆ ಕಾಯಿಲು ಬಂದಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಫುಲ್ ಎಲ್ಲ ಗೀಜರ ಕೆಳಗೆ ಇಳಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದ್ರಾಗಿರೋ ನೀರೆಲ್ಲ ತೆಗೆದು ಈ ಕಾಯಿಲ್ ತೆಗೆದ್ರೆ ಆಚೆ ಬರ್ತದೆ ಅಂತ ಹೇಳ್ಬಿಟ್ಟು ನೀರು ಕಾಯಿಲ್ ತೆಗಿತಾ ಇದ್ದೀನಿ. ನೋಡಿ, ನೀರೆಲ್ಲ ಆಚೆ ಬರ್ತಾ ಇದೆ. ನೀರೆಲ್ಲ ಆಚೆ ಬಂದಮೇಲೆ ಈ ಗೀಜರ್ ಇಳಿಸ್ಕೊತೀನಿ. ಇದ್ರಾಗ ಕಾಯಿಲಿಗೆ 3 ನೆಟ್ಗಳು ಬರ್ತವೆ. 3 ನೆಟ್ಗಳು ನಾನು ಬಿಚ್ಚು ಓಪನ್ ಮಾಡಿದ್ರೆ ಅದು ನೀರೆಲ್ಲ ಆಚೆಗೆ ಹೋಗ್ಬಿಡ್ತದೆ. ಆಚೆಗೆ ಹೋದರೆ ನಾವು ಗೀಜರ್ ಇಳಿಸ್ಕೊಳಕ್ಕೆ ಆರಾಮಾಗಿರ್ತದೆ. ನೀರೆಲ್ಲ ಹೊರಟಾಯ್ತು. ನೋಡಿ, ಕೆಳಗೆ ಇಳಿಸ್ಕೊತಾ ಇದ್ದೀನಿ. ಕೆಳಗೆ ಇಳಿಸ್ಕೊಂಡಿದ್ದಾಯ್ತು. ಇವಾಗ ಏನಿದ್ರು ಈ ಕಾಯಿಲು ನಾವು ತೆಗಿಬೇಕು ಅಂತೇಳಿ ನೋಡಿದ್ನಲ್ಲ, ಅದು ಆವಾಗ ಅಲ್ಲೇ ತೆಗೆದಿದ್ದೀನಲ್ಲ ನೆಟ್ಗಳನ್ನ, ಕಾಯಿಲ್ ನೆಟ್ಗಳು. ಆ 3 ನೆಟ್ಗಳು ಅಲ್ಲೇ ತೆಗೆದು ಬಿಟ್ಟಿದ್ದೆ. ಅದಕ್ಕೆ ಇವಾಗ ಕಾಯಿಲ್ ಓಪನ್ ಇದೆ. ಇವಾಗ ಇದೇನಿಲ್ಲ, ಇವಾಗ ಬರೀ ಆಚೆ ತೆಗಿಯೋದು ಅಷ್ಟೊಂದು ಬ್ಯಾಲೆನ್ಸ್. ಆಚೆ ತೆಗೆದುಬಿಟ್ಟು ಇನ್ನು ಬೇರೆ ಹೊಸ ಕಾಯಿಲ್ ತೊಗೊಂಬಂದಿದ್ದೀನಿ. ಆ ಕಾಯಿಲನ್ನು ಹಾಕಬೇಕು. ಈ ಕಾಯಿಲು ಬರ್ತಾ ಇಲ್ಲ, ಈಗ ಸುಟ್ಟೋಗಿದೆ. ಒಳಗಡೆ ಫುಲ್ ಎಲ್ಲ ಟ್ವಿಸ್ಟ್ ಆಗೋಗಿದೆ. ಸರಿ, ತೆಗೆದಾಯಿತು. ನೋಡಿ, ಇವಾಗ ಈ ಹೊಸ ಕಾಯಿಲು ಆ ಪ್ಲೇಸಲ್ಲಿ ಹಾಕ್ತಾಯಿದ್ದೀನಿ. ಅಲ್ಲೇ ತೆಗೆದುಬಿಟ್ಟು ಹೊಸ ಕಾಯಿಲನ್ನು ಅದೇ ಪ್ಲೇಸಲ್ಲಿ ಹಾಕ್ತಾಯಿದ್ದೀನಿ. ತಂದು ಇಟ್ಕೊಂಡಿದ್ದೆ, ಅದನ್ನು ಅದೇ ಪ್ಲೇಸಲ್ಲಿ ಹಾಕ್ತಾಯಿದ್ದೀನಿ. ಇದನ್ನು ನೆಟ್ಗಳು ಇದು ಹಾಕಿದ ಮೇಲೆ ನೆಟ್ಗಳು ಫುಲ್ ಟೈಟ್ ಹಾಕಬೇಕು. ಯಾಕಂದರೆ ಈ ನೆಟ್ಗಳು ಸ್ವಲ್ಪ ಏನಾದ್ರು ಲೂಸ್ ಇದ್ರೂ ಈ ಲೀಕೇಜ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಲೀಕೇಜ್ ಸ್ಟಾರ್ಟ್ ಆಯಿತು ಅಂದರೆ, ಒಂದು ಸರಿ ಸ್ಟಾರ್ಟ್ ಆಯಿತು ಅಂದರೆ ಮತ್ತೆ ಅದು ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಲೀಕೇಜ್ಗೆ ಆಗದಿರ ಸ್ವಲ್ಪ ನೆಟ್ಗಳು ಕ್ಲೀನಾಗಿ ಟೈಟ್ ಹಾಕ್ಕೊಂಡು ಒಳಗಡೆಗೆ ನೋಡಿಕೊಂಡು, ಜಾಸ್ತಿ ಟೈಟ್ ಹಾಕಿದ್ರೂ ಆಚೆ ಬಂದುಬಿಡ್ತದೆ. ಕಿತ್ಕೊಂಡು ಬರ್ದಿರ ಹಂಗೆ ಅಂತ ನೀರು ಲೀಕೇಜ್ ಆಗ್ದಿರ ಟೈಟ್ಗಳು ಹಾಕ್ಕೋಬೇಕು. ಟೈಟ್ ಆಗ್ತಾಯಿದೆ ನೋಡಿ. ಇದ್ರಾಗ ಬರೋದು 3 ನೆಟ್ಗಳು. ಕಾಯಿಲ್ ಕುಂದಿಸೋಕೆ ಅಂತೇಳಿ ಬರೋದು 3 ನೆಟ್ಗಳು. 3 ನೆಟ್ಗಳು ಹಾಕಿದಾದ್ಮೇಲೆ ಈ ಕಾಯಿಲ್ ಕುಂದಿಸೋದಕ್ಕೆ ಬರೋದು 3 ನೆಟ್ಗಳು. ಆ ನೆಟ್ಗಳು ಅಕಸ್ಮಾತ್ ಏನಾರ ಕಾಯಿಲ್ ಬಂದಿಲ್ಲ ಅಂದರೆ ಬೇಸೆಲ್ಲ ಬಿಚ್ಚಬೇಕು ಅಂದರೆ ಮತ್ತೆ ಅದನ್ನು ಕುಂದಿಸೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಬೇಸ್ ತೆಗಿಯೋಕ್ಕೆ ಹೋಗಲ್ಲ. ಬೈ ಚಾನ್ಸ್ ತೆಗಿಲೇಬೇಕು ಅನ್ನೋ ಟೈಮಲ್ಲಿ ತೆಗೆದುಬಿಟ್ಟು ಮತ್ತೆ ಅದು ಬೇಸ್ ಕುಂದಿಸ್ತೀವಿ. ಅದು ಪ್ರೊಸೀಜರ್ ಬೇರೆ ಇದೆ. ಅದು ನೆಕ್ಸ್ಟ್ ವೀಡಿಯೋಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ತೆಗಿಬೇಕು, ಯಾವ ಥರ ಹಾಕಬೇಕು ಅಂತ. ಇವಾಗ ಈ ಕಾಯಿಲ್ದು ಹಾಕಿದ್ದಾಯಿತು. ಇನ್ನಿದ್ರು ಕಲೆಕ್ಷನ್ ಕೊಡಬೇಕು. ನೋಡಿ, ಇವು ಥರ್ಮೋಮೀಟರ್ ಅಂತ. ನೀರು ಬಿಸಿ ಜಾಸ್ತಿ ಆಯಿತು ಅಂದರೆ ಇದೇ ಆಟೋ ಕಟ್ ಆಗುತ್ತೆ, ಈ ಥರ್ಮೋಮೀಟರು. ಇದನ್ನು ನಾನು ಇವಾಗ ಕಲೆಕ್ಷನ್ ಹಾಕ್ತಾಯಿದ್ದೀನಿ. ಇನ್ನು ಕಾಯಿಲ್ ಹಾಕಿದ್ದಾಯಿತು, ಕಲೆಕ್ಷನ್ ಹಾಕಿ ಇನ್ನೇನಿದ್ರು ಅದು ಚೆಕ್ ಮಾಡೋದು ಅಷ್ಟೇ. ನೋಡಿ, ಒಂದು ಸೈಡ್ ಕ್ಯಾಪ್ ಇದು ಕಾಯಿಲ್ ಕುಣಿಸಿದಾದ್ಮೇಲೆ ಕಲೆಕ್ಷನ್ ಹಾಕಿದ್ದಾದಮೇಲೆ ಒಂದು ಸೈಡ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಈ ಕ್ಯಾಪು ಒಂದು ಸೈಡ್ ಕುಂಡಿಸ್ಬಿಟ್ಟು ನಾವೇನು ಜಾಸ್ತಿ ಪ್ರೆಷರ್ ಮಾಡಬೇಕಾಗಿಲ್ಲ. ಈಗ ಆರಾಮಾಗಿ ನೀವು ಟೈಟ್ಗೆ ಮಾಡ್ಕೊಬೋದು, ಟೈಟ್ಗೆ ಓಪನ್ ಮಾಡ್ಕೊಬೋದು. ಕಾಯಿಲ್ ತೆಗಿಬೇಕು ಅಂದರೆ, ಬೇಸ್ ತೆಗಿಬೇಕಂದ್ರೆ ಯಾವುದೇ ಕಾರಣಕ್ಕೆ ತೆಗಿಯೋಕೆ ಹೋಗಬೇಡಿ. ಬಟ್ ಈ ಬೇಸ್ ತೆಗಿಬೇಕು ಅಂದರೆ ಅದು ತಗೊಂಡೋಗಿ ಮೆಕ್ಯಾನಿಕ್ ಶಾಪಲ್ಲೇ ತೆಗೆಸಿ ನೀವೇ ಹಾಕ್ಸ್ಕೊಂಬರ್ಬೋದು. ಕಾಯಿಲ್ ತೆಗಿಬೇಕು ಅಂದರೆ ಆರಾಮಾಗಿ ನಾವೇ ಇಲ್ಲಿ ಮನೆಯಲ್ಲೇ ಕೂತ್ಕೊಳ್ಬೇಕಾದ್ರೆ ನಾವು ಮಾಡ್ಕೋಬೋದು. ನೋಡಿ, ಆಯಿತು. ಇದು ಒಂದು ಸೈಡ್ ಕ್ಯಾಪ್ ಹಾಕಿದ್ದಾಯಿತು. ಇನ್ನೊಂದು ಸೈಡ್ ಕ್ಯಾಪು ಇವಾಗ ಹಾಕಬೇಕು. ನೋಡಿ, ಕಾಯಿಲ್ ಇದು ಕ್ಯಾಪ್ ಹಾಕೋಕ್ಕೆ ಮುಂಚೆ ಇದು ಹಾಟ್ ವಾಟ್ರದ್ದು, ಇದು ಕೋಲ್ಡ್ ವಾಟ್ರ್. ಅದು ಅಂದರೆ ಮೇಯ್ನ್ ಒಂದು ಕಡೆ ಇರ್ತದೆ ಲೈಟ್ಗಳು. ಫುಲ್ ಹೀಟ್ ಆದರೆ ಆಟೋ ಕಟ್ ಆಗುತ್ತಲ್ಲ, ಆ ಟೈಮಲ್ಲಿ ಇನ್ನೊಂದು ಲೈಟ್ ಅಂದ್ಕೊತದೆ. ಆ 2 ಲೈಟ್ಗಳು ಇದ್ದಾವೆ. ಆ 2 ಲೈಟ್ಗಳು ಕುಣಿಸಿದ್ದೀನಿ. ಕುಣಿಸಿದಾದ್ಮೇಲೆ ಇನ್ನೇನಿದ್ರು ಕ್ಯಾಪ್ ಹಾಕಿದ್ರೆ ಇನ್ನೇನು ಮುಗೀತು. ಇದನ್ನು ಎತ್ಕೊಂಡೋಗಿ ಅಲ್ಲಿ ಫಿಟ್ ಮಾಡೋದಷ್ಟೇ. ಈ ಕ್ಯಾಪ್ ಹಾಕೋಕ್ಕೆ ಮುಂಚೆ ಒಂದು ಸರಿ ಚೆಕ್ ಮಾಡ್ಕೊಂಬಿಡಿ. ಏನಾದ್ರು ಏನು ಡೌಟ್ ಇರೋರಾದರೆ ಚೆಕ್ ಮಾಡ್ಕೊಳ್ಳಿ. ಈ ಕೆಲಸ ಏನು ಮಾಡಬೇಕು ಅಂದರೆ, ಈ ಗೀಜರನ್ನು ನಾವು ಆನ್ ಮಾಡ್ಕೊಬೇಕು ಅಂದರೆ ಫುಲ್ ನೀರು ಇರಬೇಕಾದ್ರೇ ಆನ್ ಮಾಡ್ಕೊಬೇಕು. ನೀರಿಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಆನ್ ಮಾಡೋಕ್ಕೆ ಹೋಗಬೇಡಿ. ಆಯಿತು. ನೋಡಿ, ಹಾಕಿದ್ದಾಯಿತು. ಕುಂದಿಸ್ತಾ ಇದ್ದೀನಿ. ಇದನ್ನು ಕುಂದಿಸ್ಬಿಟ್ಟು ಇನ್ನೇನಿದ್ರು ನೆಟ್ಗೆ ಟೈಟ್ ಹಾಕಿ ಕುದಿಸೋದು. ಇನ್ನು ನೀರು ಬಿಟ್ಟು ಚೆಕ್ ಮಾಡ್ತೀನಿ. ಚೆಕ್ ಮಾಡಿ ಓಕೆ ಆಗಿದ್ದರೆ ಕರೆಕ್ಟಾಗಿ ಬಿಡ್ತೀನಿ. ಎಲ್ಲ ಅಲ್ಲೇ ಚೆಕ್ ಮಾಡಿದ್ದೀನಿ, ಕೆಳಗಡೆ ಚೆಕ್ ಮಾಡಿದ್ದೀನಿ, ಎಲ್ಲ ಓಕೆ ಇದೆ. ಇನ್ನೇನಿದ್ರು ಇದನ್ನು ನೀರು ಬಿಟ್ಟು ನಾವು ಆನ್ ಮಾಡೋದಷ್ಟೇ ಬ್ಯಾಲೆನ್ಸು. ಚೆಕ್ಕಿಂಗ್ ಏನಿರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನಿಸುತ್ತೋ ಸ್ವಲ್ಪ ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.